ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ.ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆತನಕ ನೋಡಿ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಭಾಗ್ಯ ಡೈವರ್ಸ್ ಪೇಪರ್ ಮೇಲೆ ಸೈನನ್ನು ಹಾಕಿಕೊಟ್ಟಿದ್ದಾಳೆ. ಇದೇ ಖುಷಿಯಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಅಲ್ಲಿಂದ ಹೊರ ನಡೆದಿದ್ದಾರೆ. ಹಾಗೆ ಇವರು ಈಗಾಗಲೇ ಸೈನ್ ಹಾಕಿಕೊಟ್ಟಿರುವಂತಹ ಭಾಗ್ಯನ ನೋಡಿ ಕುಸುಮ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಮತ್ತು ಬೇಜಾರು ಮಾಡ್ಕೊಂಡಿದ್ದಾಳೆ. ಏಕೆಂದರೆ ಇಷ್ಟು ವರ್ಷಗಳ ಕಾಲ ಆ ತಾಂಡವ್ ಮತ್ತು ಶ್ರೇಷ್ಠ ಇದೇ ಸಮಯಕ್ಕಾಗಿ ಕಾಯ್ತಿದ್ರು ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶಾಕ್ ಆಗಿದೆ. ಏಕೆಂದರೆ ಮುಂದೆ ಏನು ಮಾಡೋದು ಮತ್ತು ಹೇಗೆ ಇದನ್ನೆಲ್ಲ ನಿಭಾಯಿಸೋದು ಮತ್ತು ಇವರಿಬ್ಬರನ್ನ ಯಾವ ಥರ ಎಲ್ಲ ಒಂದು ಮಾಡೋದು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಇಡೀ ಮನೆಯವರಿಗೆಲ್ಲ ಕಾಡುತ್ತಿದೆ ಸ್ನೇಹಿತರೆ. ಇದರ ಜೊತೆಗೆ ಈಗಾಗಲೇ ಗುಂಡನಿಗೆ ತುಂಬ ಜ್ವರ ಬಂದಿದೆ. ಜ್ವರ ಬಂದಿರುವಂತಹ ಸಮಯದಲ್ಲಿ ಅವನು ಹಾಸಿಗೆ ಹಿಡಿದಿದ್ದಾನೆ. ಇದರಿಂದ ಮನೆಯವರೆಲ್ಲರೂ ಕೂಡ ಕಂಗಾಲಾಗಿದ್ದು ಭಾಗ್ಯನಂತೂ ಕುಸಿದು ಬೀಳುವ ಸ್ಥಿತಿಗೆ ಬಂದಿದ್ದಾಳೆ. ಇದೇ ಸಂದರ್ಭದಲ್ಲಿ ಬಂದಿರುವ ಡಾಕ್ಟರ್ ಆ ಗುಂಡನನ್ನು ಚೆಕ್ ಮಾಡಿ ಏನಾಗಿದೆ ಏನು ಎತ್ತ ಅಂತ ಎಲ್ಲ ಕೇಳ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂಥ ಭಾಗ್ಯ ಡಾಕ್ಟ್ರೇ ಏನಾಗಿದೆ ಅಂತ ಹೇಳಿದಾಗ ಇವನು ಗುಂಡಣ್ಣ ಈಗಾಗಲೇ ಅಪ್ಪ ಅಮ್ಮ ಅಂತೆಲ್ಲ ಕನ್ವರ್ತಿದ್ದಾನೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಕ್ಕಳ ಮುಂದೆ ಯಾವತ್ತಾದ್ರೂ ಜಗಳ ನಡೆದಿದೆಯಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಹೌದು ಸರ್, ಜಗಳ ನಡೆದಿದೆ, ಸ್ವಲ್ಪ ದಿನದ ಹಿಂದೆ ಜಗಳ ನಡೆದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನೀವು ಜಗಳನಾರು ಆಡ್ಕೊಳ್ಳಿ, ಏನಾರು ಮಾಡಿ, ಆದರೆ ಮಕ್ಕಳ ಮುಂದೆ ಇವೆಲ್ಲ ಹೆಚ್ಚು ಪರಿಣಾಮ ಬೀರುತ್ತೆ. ಏಕೆಂದರೆ ಮಗು ಈಗಾಗಲೇ ಹಾಸಿಗೆ ಹಿಡ್ದಿರೋದಕ್ಕೆ ಇದೇ ಈ ಜಗಳನೇ ಕಾರಣ. ನೀವು ಜಗಳನೆಲ್ಲ ಬಿಟ್ಟು ಗಂಡ ಹೆಂಡತಿ ಇಬ್ಬರು ಅವರ ಮುಂದೆ ಚೆನ್ನಾಗಿ ಅನ್ಯೋನ್ಯವಾಗಿ ಓಡಾಡಬೇಕು ಅಂತ ಡಾಕ್ಟರ್ ಅವರು ಭಾಗ್ಯನಿಗೆ ಸಜೆಷನ್ ಕೊಡ್ತಾರೆ. ಭಾಗ್ಯನಿಗಂತೂ ತುಂಬ ಶಾಕ್ ಆಗುತ್ತೆ. ಮತ್ತು ಇದು ಎಲ್ಲ ಯಾವ ಥರ ಆಯಿತು ಏನು ಎತ್ತ ಅಂತ ಕೇಳಿದಾಗ ಈಗಾಗಲೇ ತನ್ವಿ ಅವರ ಜೊತೆಯಲ್ಲಿದ್ದಾಳೆ. ತನ್ವಿ ಹೇಳ್ತಿದ್ದಾಳೆ, ಅಮ್ಮ ನಮ್ಮ ಈಗಾಗಲೇ ಸ್ಕೂಲಿನಲ್ಲಿ ಹೇಳ್ತಿದ್ದಾರೆ, ಈಗಾಗಲೇ ಇದೇ ವಿಷಯಕ್ಕೆ ಜಗಳ ಆಡಿದರಂತೆ. ಅದಕ್ಕೆ ಎಲ್ಲರೂ ಕೂಡ ಅಪ್ಪ ಅಮ್ಮ ಬಿಟ್ಟೋಗಿದ್ದಾರೆ ಅಂತ ಹೇಳಿದ್ದರಂತೆ. ಅದಕ್ಕೆ ನಾನೇ ಕೂಡ ಇವರಿಗೆಲ್ಲರಿಗೂ ಕೂಡ ಹೇಳಿ ಇದನ್ನು ಸರಿ ಮಾಡಲು ನಾನೇ ಪ್ರಯತ್ನ ಪಟ್ಟಿದ್ದೆ ಅಮ್ಮ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಅಯ್ಯೋ ತನ್ವಿ, ನನಗಾರು ಈ ವಿಷಯ ಹೇಳ್ಬೇಕಲ್ತಾನೆ ಅಂತ ಹೇಳ್ತಾರೆ. ಅಯ್ಯೋ ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ನೀವು ಇರಬೇಕಾದ್ರೆ ಇದೆಲ್ಲ ಏನಂತ ನಾನು ಹೇಳಲಿಲ್ಲ ಅಮ್ಮ ಅಂತ ಹೇಳ್ತಾರೆ. ಅಯ್ಯೋ ಈ ದೇವ್ರಣೆ ಏನೆಲ್ಲ ನಡೀತಿದೆಯಪ್ಪ ಈ ಮನೆಯಲ್ಲಿ ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಗಾಬರಿ ಆಗ್ತಾರೆ. ಮತ್ತೊಂದು ಕಡೆ ಅಯ್ಯೋ ನಾನು ಭಾಗ್ಯನಾಗಿ ಎಷ್ಟೊಂದು ತಪ್ಪು ಮಾಡಿದೆ, ನಾನು ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು, ಒಬ್ಬ ಹೆಂಗಸಾಗಿ ಒಬ್ಬ ಹೆಂಡತಿಯಾಗಿ ನಾನು ಮಾತಾಡಿದೆ, ಆದರೆ ಆ ಮಕ್ಕಳ ತಾಯಿಯಾಗಿ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಅಂತ ಗೋಳು ಅಂತ ಹೇಳ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಪೂಜಾ ಹೇಳ್ತಾಳೆ, ಅಕ್ಕ ಈಗೇನು ಮಾಡಬೇಕು ಅಂತ ಹೇಳಿದಾಗ ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ, ಅಯ್ಯೋ ಅಕ್ಕ ನೀನು ಯಾವತ್ತೂ ಕೂಡ ಆ ಥರ ಹೇಳ್ಬೇಡ, ಯಾಕಂದರೆ ಈಗಾಗಲೇ ನೀನು ಮನೆ ಬಿಟ್ಟು ಬಂದಿದ್ದೀಯಾ, ಮತ್ತು ಅವ್ರ ಮುಂದೆ ನೀನು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು. ಯಾಕಂದರೆ ನೀನು ಈಗ ಅವರ ಕಾಲನ ಬುಡಕ್ಕೆ ಹೋದರೆ ಈಗಾಗಲೇ ನಿನ್ನ ಮೇಲೆ ದ್ವೇಷ ಇಟ್ಕೊಂಡಿರೋರು ನಿನ್ನ ಕಾಲನ ಕಸಕ್ಕಿಂತ ಜಾಸ್ತಿ ನೋಡ್ತಾರೆ ಅಂತ ಹೇಳ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗಾಗಲೇ ಕುಸುಮರವರು ಮಾತ್ರೆಯನ್ನು ನುಂಗದೆ ಹಠ ಮಾಡ್ತಾ ನಿಂತಿರ್ತಾರೆ. ಇದೇ ಸಂದರ್ಭಕ್ಕೆ ಬಂದಿರುವಂತಹ ಎಲ್ಲರೂ ಕೂಡ ಅವರನ್ನು ನೋಡ್ತಾರೆ. ಅಯ್ಯೋ ಇದೇನಪ್ಪ ಇದು ಈ ಥರ ಆಗೋಯ್ತು, ಈಗಾಗಲೇ ಈ ಥರ ಸಮಸ್ಯೆಗಳಿದೆ, ಇಲ್ಲಿ ಬೇರೆ ಕುಸುಮ ಬೇರೆ ಈ ಥರ ಎಲ್ಲ ಹಠ ಮಾಡ್ತಾ ಇದ್ದಾರಲ್ಲ ಅಂತ ಅವರ ಗಂಡ ಹೇಳ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಭಾಗ್ಯ, ಅತ್ತೆ ಏನಾಯಿತು ಅತ್ತೆ, ಯಾಕೆ ಈ ಥರ ಎಲ್ಲ ಮಾಡ್ತಿರ್ತೀರ, ಗುಂಡಣ್ಣನ ಥರ ನೀವೇನ ಮಗುನ ಬೇಜಾರು ಮಾಡ್ಕೊಬೇಡಿ ಅತ್ತೆ, ನುಂಗಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸರಿ ಆಯಿತು ನುಂಗ್ತೀನಿ, ನನ್ನಿಂದಾಗಿ ಎಷ್ಟೊಂದು ನಿನಗೆ ಮೋಸ ಆಯಿತು ಅಂತ ಈಗಾಗಲೇ ಕುಸುಮರವರು ಅಳುವನ್ನು ಹಂಚಿಕೊಳ್ಳುತ್ತಿದ್ದಾರೆ ಎಲ್ಲರ ಮುಂದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮದುವೆಗೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಏಕೆಂದರೆ ತಾಂಡವ್ ಮತ್ತು ಶ್ರೇಷ್ಠ ಅವರ ಕಟ್ಟಕಡೆಯ ಆಸೆ ಮದುವೆ ಎಂದು ಈಗಾಗಲೇ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಮದುವೆಗೆ ರೆಡಿ ಆಗ್ತಿರ್ತಾರೆ ಸ್ನೇಹಿತರೆ. ಅದೇ ಸಂದರ್ಭದಲ್ಲಿ ಫೋನ್ ಮಾಡಿರುವಂತಹ ತಾಂಡವ್ ಶ್ರೇಷ್ಠನನ್ನು ರೆಡಿ ಆಗದ ನೀನು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ, ನಾನು ಆಲ್ರೆಡಿ ರೆಡಿ ಆಗ್ತಿದ್ದೀನಿ, ಇನ್ನು ಸ್ವಲ್ಪ ಹೊತ್ತು ಆಲ್ರೆಡಿ ಬರ್ತೀನಿ ನಾನು ಅಂತ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಶ್ರೇಷ್ಠ ತುಂಬಾ ಹೆಮ್ಮೆ ಪಡ್ತಿರ್ತಾಳೆ. ನಾನು ಎಷ್ಟೋ ಜನರನ್ನು ಮದುವೆ ಮುರಿಯಲು ಪ್ರಯತ್ನ ಪಟ್ಟರು, ಅವ್ರ ಮುಂದೆನೇ ನಾನು ಮದುವೆಗೆ ಅವಕಾಶ ಸಿಕ್ತು ಅಂದ್ಬಿಟ್ಟು ತುಂಬ ಖುಷಿಯಾಗಿರ್ತಾಳೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಆ ಮನೆಯವ್ರಿಗೆಲ್ಲರಿಗೂ ಹೇಳ್ತಾಳೆ, ಇವತ್ತು ನನ್ನ ಮದುವೆ ನಾನು ತುಂಬ ದಿನದಿಂದ ಇದು ಮಾಡಿದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ ಮದುವೆಗೆ ತಯಾರಿಯನ್ನು ನಡೆಸಿರುವಂಥ ತಾಂಡವ್ ಕೂಡ ತುಂಬಾ ಖುಷಿಯಾಗಿ ರೆಡಿ ಆಗ್ತಿರ್ತಾನೆ. ಆಗ ಅಲ್ಲಿಗೆ ಬಂದಿರುವಂತಹ ಶ್ರೇಷ್ಠನ ಮನೆಯವರಿಗೆ ಹೇಳ್ತಾಳೆ, ಈಗಾಗಲೇ ನನ್ನ ಎಲ್ಲ ಲಗೇಜ್ಗಳು ಕೂಡ ಪ್ಯಾಕ್ ಆಗಿಟ್ಟಿದೆ, ಇದಕ್ಕೆ ತಗೊಳ್ಕೊಂಡು ಬರೋಕ್ಕೆ ಎಲ್ಲ ಬರ್ತಾರೆ, ನೀವು ಆದಷ್ಟು ಬೇಗ ನಿಮ್ಮ ಮನೆಯನ್ನು ನಾನು ಖಾಲಿ ಮಾಡ್ತೇನೆ, ಇವತ್ತು ಇದು ಸಂಜೆ ಒಳಗಡೆ ನೀವು ಅಮೌಂಟನ್ನು ಕೊಡಿ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲಿಗೆ ಬಂದಿರುವಂತಹ ಅಜ್ಜಿ, ಏಕೆ ನೀನು ಅಮೌಂಟ್ ಕೇಳಿದರೆ ಹೇಗಮ್ಮ, ಬೆಳಿಗ್ಗೆ ಹೇಳ್ಬಿಟ್ಟು ನೈಟು ಅಮೌಂಟ್ ಕೊಡು ಅಂದರೆ ಆಗುತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಅಮೌಂಟ್ ಬೇಕಲೇಬೇಕು, ಇಲ್ಲ ಅಂದರೆ ಸಾಯಂಕಾಲ ನಾನು ಪೊಲೀಸ್ ಜೊತೆಲಿ ಬರ್ತೀನಿ ಅಂದ್ಬಿಟ್ಟು ಹೇಳ್ತಾಳೆ ಶ್ರೇಷ್ಠ. ಅದಕ್ಕೆ ಅಯ್ಯೋ ಇವಳ್ದು ಒಳ್ಳೆ ಸವಾಸ ಆಯ್ತಲ್ಲಪ್ಪ, ಇವಳು ಬಂತವಿಂದ ನಮ್ಮ ಮನೇಲಿ ಯಾವುದೇ ಕಾರ್ಯಕ್ಕೂ ಕೂಡ ನೆಮ್ಮದಿ ಇಲ್ಲ, ಮತ್ತು ಇವಳು
ಆದಷ್ಟು ಬೇಗ ಅವು ತೊಲಗಿದ್ರೆ ವಾಸಿ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಮತ್ತೊಂದು ಕಡೆ ಈಗಾಗಲೇ ಈ ಗುಂಡಣ್ಣನಿಗೆ ತುಂಬ ಹುಷಾರಿಲ್ಲ ಮತ್ತು ಇದರಿಂದ ಭಾಗ್ಯ ತುಂಬ ಶಾಕ್ ಆಗಿದ್ದಾಳೆ. ಮುಂದೆ ಏನು ಮಾಡೋದು ಅಂತಿರುವ ಸಂದರ್ಭದಲ್ಲಿ ಈಗಾಗಲೇ ಮದುವೆಗೆ ರೆಡಿಯಾಗುತ್ತಿರುವ ಶ್ರೇಷ್ಠ ಈಗಾಗಲೇ ಫೋನ್ ಮಾಡಿದ್ದಾಳೆ ಎಂದು ತಿಳಿದು ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಮದುವೆಯ ನಿಲ್ಲಿಸಲು ಭಾಗ್ಯ ತಯಾರಿ ನಡೆಸಿಕೊಡ್ತಾಳೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.